ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾ ಚೇತನ್ ವ್ಲಾಗ್ಸ್. ನಾವಿವಾಗ ಊಟ ಮಾಡಿಕೊಂಡು ಕೂತ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಎಲೆಡ್ಕೆ ಹಾಕ್ಕೊಂಡಿದ್ದೀನಿ. ಎಲೆಡ್ಕೆ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ಬಾರ್ದು ಬೇಬಿ. ಏನು ಊಟ ಆದ ತಕ್ಷಣ ಸ್ವಲ್ಪ ಎಲೆಡ್ಕೆ ಹಾಕ್ಕೊಂಡಿದ್ದೀನಿ. ಅದ್ರ ಅಭ್ಯಾಸ ಆಗಿದೆ, ಬಿಡೋಕ್ಕೆ ಆಯ್ತಿಲ್ಲ ಗಾಯ್ಸ್. ಏನು ಮಾಡೋದು. ಆಮೇಲೆ ನನ್ನ ಬರ್ತಡೇ ಇದೆ ನಾಳೆ. ನಮ್ಮ ಹಸ್ಬೆಂಡು ಯಾವ ಥರ ನನಗೆ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ ಅಂದರೆ ವೆರಿ 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 ಬಿಗ್ ಸರ್ಪ್ರೈಸ್ ಅನ್ಬೋದು. ಆ ಥರ ಸರ್ಪ್ರೈಸ್ ಕೊಡ್ತಾ ಇದ್ದಾರೆ. ಆಲ್ರೆಡಿ ಕೇಕ್ ತಂದಿಟ್ಟಿದ್ದಾರೆ ಫ್ರಿಜ್ಜಲ್ಲಿ, ತೋರಿಸ್ತೀನಿ ನೋಡಿ. ಕೇಕ್ ತಂದಿಟ್ಟಿದ್ದಾರೆ ಆಲ್ರೆಡಿ. ಈಗ ಸರ್ಪ್ರೈಸ್ ಏನು ಅಂತ ತೋರಿಸ್ತೀನಿ ನೋಡಿ. ವಿಡಿಯೋ ಮಾಡ್ತಾ ಇದ್ದಾರೆ, ಇದೇ ಸರ್ಪ್ರೈಸು ನನಗೆ. ಹೆಂಡತಿಗೆ ದೊಡ್ಡ ಸರ್ಪ್ರೈಸ್ ಕೊಡೋದು ಬಿಟ್ಟು ಏನಾದರೂ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಮಾಡೋದು ಬಿಟ್ಟು ವಿಡಿಯೋ ಮಾಡ್ಕೊಂಡು ಕೂತಿದ್ದಾರೆ. ವಿಡಿಯೋ ಎಡಿಟಿಂಗ್ ಮಾಡ್ಕೊಂಡು ಕೂತಿದ್ದಾರೆ. ಇಟ್ಸ್ ಓಕೆ, ಪರವಾಗಿಲ್ಲ. ನನಗೆ ಸರ್ಪ್ರೈಸ್ ಬೇಕು, ಸೆಲೆಬ್ರೇಷನ್ ಮಾಡಬೇಕು ಅಂತೇನು ಇಂಟ್ರೆಸ್ಟ್ ಇಲ್ಲ. ಒಬ್ಬರು ಮನುಷ್ಯ ಕನ್ನಡದಲ್ಲಿ ಮನುಷ್ಯ ಬೆಳೀತಾ ಬೆಳೀತಾ ಪ್ರಬುದ್ಧನಾಗ್ತಾನಂತೆ. ಸರಳತೆನ ರೂಢಿಸ್ಕೋಬೇಕು. ನಾವು ಚಿಕ್ಕವರಿದ್ದಾಗ ಜಾಸ್ತಿ ನನಗೆ ಎಲ್ಲರಿಗೂ ಅಷ್ಟೇ, ಕೆಲವ್ರಿಗೆಲ್ಲ ಸೆಲೆಬ್ರೇಷನ್ನು ಅದು ಇದೆಲ್ಲ ತುಂಬ ಇಷ್ಟ ಆಗುತ್ತೆ. ಬಟ್ ನಮಗೆ ವಯಸ್ಸಾಗ್ತಾ ಆಗ್ತಾ ಯಾವುದೇ ಸೆಲೆಬ್ರೇಷನ್ ಇಷ್ಟನೇ ಆಗಲ್ಲ. ನಾನು ಹೇಳೋದು ಕರೆಕ್ಟು ತಾನೇ ಗೈಸ್. ವಯಸ್ಸಾಗ್ತಾ ಆಗ್ತಾ ಯಾವುದೇ ಸೆಲೆಬ್ರೇಷನ್ನು ಅಥವಾ ಗ್ರ್ಯಾಂಡ್ ಅನ್ಸೋದು ಏನು ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ. ಯಾಕಂದರೆ ಲೈಫನ್ನ ನಾವು ಆಲ್ರೆಡಿ ಅದೆಲ್ಲ ಎಂಜಾಯ್ ಮಾಡಿರ್ತೀವಿ, ಸೆಲೆಬ್ರೇಷನ್ನು ಅದು ಇದು ಎಲ್ಲ. ಈಗ ನಾವು ಏನು ಮಾಡ್ತಾ ಇರ್ತೀವಿ ಅಂದರೆ ನೆಕ್ಸ್ಟು ನಾವು ವಯಸ್ಸಾಗ್ತಾ ಆಗ್ತಾ ಜೀವನ ಹೇಗೆ ನಡೆಸಬೇಕು, ಹೇಗೆ ನಮ್ಮ ಬದುಕನ್ನ ಸಾಗಿಸಬೇಕು, ಹೇಗೆ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೋಬೇಕು, ಮುಂದಕ್ಕೆ ದುಡ್ಡು ಹೇಗೆ ಗಳಿಸ್ಬೇಕು ಅನ್ನೋದ್ರ ಬಗ್ಗೆ ಫೋಕಸ್ ಇರುತ್ತೆ. ಸೊ ಹಾಗಾಗಿ ಯಾವುದೇ ಸೆಲೆಬ್ರೇಷನ್ ಆಗಲಿ, ಎಕ್ಸೈಟ್ಮೆಂಟ್ ಆಗಲಿ, ಸರ್ಪ್ರೈಸಸ್ ಆಗಲಿ ನಮಗೆ ಮ್ಯಾಟ್ರ್ ಆಗಲ್ಲ. ಕೆಲವರಿಗೆ ನನಗೆ ಹಂಗೆ ಅನಿಸುತ್ತೆ. ನಾನು ಎಲ್ಲರಿಗೂ ಅಂತ ಹೇಳ್ತಾಯಿಲ್ಲ, ಕೆಲವ್ರಿಗೆ. ಸೊ ಅದಕ್ಕೆ ಇವಾಗ ನಮ್ಮ ಹಸ್ಬೆಂಡು ಪಾಪ ಕೊಡ್ತಿದ್ರು, ಸರ್ಪ್ರೈಸ್ ಆಗಲಿ ಏನಾದ್ರು ಗಿಫ್ಟ್ ಆಗಲಿ ಕೊಡೋರು. ಪಾಪ ಅವ್ರಿಗೆ ಈಗ ಸ್ವಲ್ಪ ಬ್ಯಾಕಲ್ಲಿ ಸ್ವಲ್ಪ ನಡೀತಾ ಇದೆ, ಏನೇನೋ ನಡೀತಾ ಇದೆ ಅಂದರೆ ಕೆಟ್ಟದ್ದು ನಡೀತಾ ಇಲ್ಲ, ಒಳ್ಳೆಯದೇ ನಡೀತಾ ಇದೆ. ಸೊ ಅದು ಪ್ರೊಸೆಸ್ಸಲ್ಲಿದೆ. ಅದು ಸ್ವಲ್ಪ ಮುಗಿದ ಮೇಲೆ ಅವ್ರಿಗೆ ನಾವು ಸ್ವಲ್ಪ ಇದು ಆಗ್ತೀವಿ, ಆವಾಗ ಅವ್ರಿಗೆ ಕೈ ಹಿಡಿಯುತ್ತೆ. ಅದಾದಮೇಲೆ ನಾವು ಏನೇ ಈ ಸರ್ಪ್ರೈಸಸ್ಸು ಸೆಲೆಬ್ರೇಷನ್ ಅವಾಗೆಲ್ಲ ನಾವು ಮಾಡ್ಬೋದು. ಈಗಲೇ ಮಾಡೋಕ್ಕೆ ಹೋದರೆ ಸಾಲ ಅದು ಇದು ಎಲ್ಲ ಮಾಡಿಕೊಂಡು ಅದೆಲ್ಲ ಮಾಡೋಕ್ಕೆ ನಮ್ಗೆ ಇಷ್ಟ ಇಲ್ಲ. ಸೊ ಹೋಗೋ. ನಾ ಕಟ್ ಮಾಡಲ್ಲ, ನಾನೇನಿದ್ರು ಲಾಂಗ್ ವಿಡಿಯೋ ಹಾಕೋದು. ನಾ ಕಟ್ಟೆ ಮಾಡಲ್ಲ, ನಾವು ಲಾಂಗ್ ವಿಡಿಯೋನ ನಾನು ಹಾಕೋದು. ಸೊ ಅದಕ್ಕೆ ಈಗ ನಮ್ಮ ಇದನ್ನು ಸ್ಯಾಕ್ರಿಫೈಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಮುಂದಕ್ಕೆ ಚೆನ್ನಾಗಿರ್ತೀವಿ. ಸೊ ಅದಕ್ಕೋಸ್ಕರ ಬ್ಯಾಕಲ್ಲಿ ಸ್ವಲ್ಪ ನಡೀತಾ ಇರೋದ್ರಿಂದ ಒಳ್ಳೇದು ನಡೀತಾ ಇದೆ. ಸೊ ಅದು ಮುಗಿದ ಮೇಲೆ ಆವಾಗ ಅವರು ಏನಾದರೂ ಮಾಡ್ಬೋದು ಅಷ್ಟೇ. ನನಗೂ ಏನು ಆಸೆ ಇಲ್ಲ, ನಂಗೆ ಅದು ತಂದು ಕೊಡಲಿ ಇದು ತಂದು ಕೊಡಲಿ, ನಂಗೆ ಸೆಲೆಬ್ರೇಷನ್ ಮಾಡಲಿ ದೊಡ್ಡದಾಗಿ ಅಂತೇನು ಆಸೆ ಇಲ್ಲ. ನಾವು ಮುಂದಕ್ಕೆ ಚೆನ್ನಾಗಿರಬೇಕು ಅನ್ನೋದೊಂದೇ ನಂಗೆ ಆಸೆ ಅಷ್ಟೇ ಗೈಸ್. ಇಷ್ಟು ಹೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ಕೇಕ್ ಕಟ್ ಮಾಡಬೇಕಾದ್ರೆ ಅಲ್ಲಿ ತನಕ ಬಾಯ್.